ಸರ್ ನನ್ನ ಹೆಸರು ಹೇಮಂತ್ ಅಂತ ವಸಂತಪುರದಲ್ಲಿರೋದು. ಹೇಮಂತ್ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಹೇಮಿ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸರ್ ಈ ಸಬ್ಜಾ ಗಂಡಿಗೆ ಮತ್ತು ಆ ಹೆಣ್ಣು ಮಾಡಿ ಒಂದು ತಾಂಬಲ್ ಬಂತು. 22ಲಿ ಪಟ ಮಾಡಿಸಿದ್ದು. ಪಟ 9 ಗಳಿ ಪಟ 12 ಅವರು ಎಲ್ಲ ಆಡಿದೆ ಸರ್ ಈ ಜೊತೆಯಲ್ಲಿ. ಸರ್ ಇದೆಲ್ಲ ನಾವು ಮಾಡಿಕ್ಕಿರಾಕಿ ಆಲ್ಮೋಸ್ಟು ಇದೊಂದು ಹೆಣ್ಣು ಬಿಟ್ಟರೆ ಇನ್ನೆಲ್ಲ ಟೂರ್ನಿಮೆಂಟ್ಗೆ ಆಡಿರೋ ಹೆಣ್ಣುಗಳು, ಇಲ್ಲಿ ಟೂರ್ನಿಮೆಂಟ್ಗೆ ಆಡಿರೋ ಹೆಣ್ಣುಗಳು ಇವಾಗೆಲ್ಲ ಒಂದೊಂದೇ ಮಾಡ್ತಾಯಿದ್ವಿ. ಇದೇ ಈ ವರ್ಷ ಬಿಡ್ತಾಯಿದ್ವಿ. ತುಂಬ ಒಳ್ಳೊಳ್ಳೆ 10 ಅವರು 11 ಬೋರ್ಡಿಲಿ ಸರ್ 11 ಅವರು 10 ಓವರ್ 11 ಅವರೆಲ್ಲ ಆಡ್ತಾಯಿದ್ವಿ. ಬೇರೆ 5-6 ದಿವಸಕ್ಕೆ ಸರ್ ತುಂಬ ಒಳ್ಳೆ ಟೈಮ್ ಆಡ್ತು. ನಿಮ್ಮ ಹೆಸರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಹೇಮಂತ್ ಅಂತ ವಸಂತಪುರದಲ್ಲಿರೋದು. ಹೇಮಂತ್ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಹೇಮಿ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ವಸಂತಪುರ ಸರ್. ವಸಂತಪುರದಲ್ಲಿ ಅಕ್ಕಿ ಶೋಕಿ ಮಾಡ್ತಿದ್ದೀರಾ. ಈ ಶೋಕಿಗೆ ನೀವು ಹೆಂಗೆ ಬಂದ್ರಿ ಸರ್? ಅಕ್ಕಿ ಶೋಕಿ ಮಾಡಬೇಕು ಅಂತ ಅನಿಸಿದ್ದು ನಿಮಗೆ? ಚಿಕ್ಕ ವಯಸ್ಸಿಂದನೂ ಶೋಕಿ ಇತ್ತು. ಅಂದರೆ ಮನೆ ಪಕ್ಕದಲ್ಲೇ ಅಕ್ಕಿ ಸಾಕಿದ್ರು, ಅಲ್ಲಿಂದ ನೋಡಿಕೊಂಡು ಅದು ಹಂಗೆ ಬಂದಿದ್ದು ಸರ್. ಈ ಶೋಕಿಲಿ ನಿಮಗೆ ಗುರುಗಳು ಅಂದರೆ ಯಾರನ್ನ ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಗುರುಗಳು ಅಂತ ಅವಾಗ ಇದ್ದಿದ್ದು ಲಿಯಾನವರು, ಅವ್ರು ಇವಾಗ ಬೇರೆ ಕಡೆ ಹೋಗಿದ್ದಾರೆ. ಅದು ಬಿಟ್ಟರೆ ಅದೆಲ್ಲ ಆದಮೇಲೆ ನಮ್ಗೆ ಯೋಗಿ ಅಣ್ಣ ಮಹೇಂದ್ರ ಅವರೇ ಸರ್. ನಮ್ಗೆ ಏನೇ ಒಂದು ಹೋದ್ರು ಬಂದರು ಎಲ್ಲ ಅವ್ರು ಪರಿಚಯ ಮಾಡ್ಕೊಡಿ. ಅವ್ರು ಯಾರು, ಎಲ್ಲಿರೋದು, ಏನು ಸರ್? ಅವ್ರು ಬಂದು ಮಹೇಂದ್ರನವರು ಇದರಲ್ಲೇ ಇರೋದು ಸರ್, ಇಟ್ಮಡ್ಗುಲಿ. ಯೋಗಿ ಅಣ್ಣ ಅಂತ ಬಂದು ಇದರಲ್ಲಿರೋದು ರಾಮವಳ್ಳಿಲಿ ಇರೋದು, ಅವರೇ ಸರ್ ನಮಗೆಲ್ಲ. ಸರ್ ಆಮೇಲೆ ನೀವು ಟೂರ್ನಮೆಂಟಿಗೆ ಯಾವ ಇಸ್ವಿಯಿಂದ ಅಕ್ಕಿ ಬಿಡ್ತಿದ್ದೀರಾ ಸರ್? ಟೂರ್ನಿಮೆಂಟ್ಗೆ 2018ಇಂದ ಬಿಡ್ತಾ ಇದ್ದೀನಿ. ಅವು ಅಕ್ಕಿಗಳು ಯಾವ ಅಕ್ಕಿಗಳು ಏನೇನು ಟೈಮ್ ಮಾಡಿದಾವೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ ಸರ್? 18ನಲ್ಲಿ ಒಂದು ಸುರ್ಮಿ ಬಿಟ್ಟೆ, ಒಂದು 2.5 ಅವರ್ ಆಗಿ ಖಾಲಿ ಇದು ಬಾಜಿ ಮಾಡಲಿಲ್ಲ, ನೋಬಾಲ್ ಆಗೋಯ್ತು. 19ನಲ್ಲಿ ಬಿಟ್ಟೆ ಒಂದು 4 ಅವರ್ ಆಡ್ತು. 20ನಲ್ಲಿ 21ನಲ್ಲಿ ಒಂದು ಮಕ್ಷಿ ಹೆಣ್ಣು ಆಡ್ಕೊಡ್ತು. 22 ಒಂದು ತಾಮ್ರಲ್ಲಿ ಬಿಟ್ಟೆ, 12 ಅವರ್ ಖಾಲಿ ಆಯಿತು. 23ಲಿ ಇಲ್ಲೇ ಈ ದಾವಡಿಲಿ ಬಿಟ್ಟೆ ಮಕ್ಷಿ 8 ಅವರ್ 55 ನಿಮಿಷ ಆಡ್ತು. ಚಪ್ಪರ್ ಒಂದು ಆಡ್ತು. 9 ಅವರ್ 33 ನಿಮಿಷ ಒಂದು ಆಡ್ತು ಚಪ್ಪರ್ ಎಗ್ದರ್ಗಂಡು. ಈ ವರ್ಷ ಒಂದು 9 ಅವರ್ 33 ನಿಮಿಷ ಒಂದು ಮಕ್ಷಿ ಹೆಣ್ಣು ಆಡಿದ್ದೆ. 7 ಅವರ್ ಆಡಿದ್ದೆ, ಬಿಟ್ಟಿದ್ದೀನಿ ಸರ್. ತುಂಬ ಸರ್. ಆಮೇಲೆ ಅವು ಆಡಿರೋ ಅಕ್ಕಿಗಳಿದ್ರೆ ತೋರಿಸ್ಕೊಡಕ್ಕೆ ಇಷ್ಟಪಡ್ತೀರಾ? ತೋರಿಸ್ತೀನಿ ಅಣ್ಣ. ಈಗ ಒಂದು ಮಕ್ಷಿ ಹೆಣ್ಣು ಬಿಟ್ಟಿದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಇದು 2019ನಲ್ಲಿ ಬಿಟ್ಟೆ 4 ಅವರ್ ಚಿಲ್ಲರೆ ಆಡ್ತು. 20ಲಿ 5 ಅವರ್ ಆಡ್ತಾಯಿತ್ತು. 21ನಲ್ಲಿ ಒಂದು 6 ಅವರು 7 ಅವರೆಲ್ಲ ಟೂರ್ನಿಮೆಂಟ್ಗೆ ಆಡಿದೆ. ಅಜಯ್ ವಿಜಯ್ ಟೂರ್ನಿಮೆಂಟ್ ಅವ್ರಿಗೆ 2 ವರ್ಷ 3 ವರ್ಷ ಆಡಿದೆ ಸರ್. ಹೆಣ್ಣು 3 ವರ್ಷ ಎಣ್ಣೆ ಆಡಿರೋದು. 3 ವರ್ಷ ಆಡಿದೆ, ಒಳ್ಳೊಳ್ಳೆ ಟೈಮ್ ಆಡಿದೆ. ಇದರಿಂದನೇ ಸರ್ ನಾನು ಅಕ್ಕಿ ಶೋಕಿಗೆ ಬರೋ ಕಾರಣ. ತಿರ್ಗಾ ಅಂದರೆ ಇದು ಅವತ್ತು ಆಡಿಲ್ಲ ಅಂದರೆ ಅವತ್ತು ನಮಗೂ ಅಷ್ಟು ಅಕ್ಕಿ ಶೋಕಿ ತಲೆಗೆ ಹತ್ತಾ ಇರಲಿಲ್ಲ. ಇದು ಆಡಾದ್ಮೇಲೆ ನಮಗೂ ಒಂದು ಸ್ವಲ್ಪ ಇದಾಗಿ ಸರ್. ಹಾಂ ಸರ್. ಈಗ ಅಕ್ಕಿ ಮನೆಯಿಂದ ಪಟ್ಟ ಇಲ್ಲ, ನೀವು ಹೊರಗಡೆಯಿಂದ ತಂದಿದ್ದೀರಾ ಸರ್? ಇದು ನಮ್ಮ ವಸಂತಪುರದಲ್ಲಿ ಆಗಿದ್ದು. ಒಂದು ಚಪ್ಪರ್ ಮಕ್ಷಿ ಹೆಣ್ಣಿಗೆ ಒಂದು ಬೂರಿ ಗಂಡು ಬಂದಿದ್ದು. ಇದು ಅಪ್ಪ ಬಂದು ಆಟೋ ರಾಜು ಅಂತ ಇದ್ದಾರೆ ವಸಂತಪುರದಲ್ಲಿ, ಅವ್ರದ್ದು ಅಕ್ಕಿ ಇದು. ಅವ್ರು ಪಟ ಕೊಟ್ಟರು, ಕಾಲು ಮುರಿದೋಗಿತ್ತು ಅಂತ ಹೇಳ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂಡು ಬಿಡ್ತಾ ಇದ್ದೀವಿ ಸರ್ ನಾನು. ಅಕ್ಕಿ ಇದು ನೀವು ಫಸ್ಟ್ ಸೀಲಿಗೆಲ್ಲ ಬಿಟ್ಟು ಅಕ್ಕಿ ಆಡಿದ್ದು ನೋಡಿದ್ದು ಅಂತ ಇದರಿಂದ ಶೋಕಿ ಬಂದ್ರೆ ಅಕ್ಕಿ ನನಗೆ ತೋರಿಸ್ಬಿಡಿ ಸರ್. ಸರ್ ಆಮೇಲೆ ನೆಕ್ಸ್ಟ್ ಆಡಿದ ಅಕ್ಕಿ ತೋರಿಸ್ಕೊಡಿ ಸರ್. ಆ ತಾಮ್ರಲ್ಲಿ ಸರ್ ಈಗ ಒಂದು ತಾಮ್ರಲ್ಲಿ ಅಕ್ಕಿ ಇಟ್ಕೊಂಡಿದ್ದೀರಾ, ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ಇದ್ರ ಮಗಳು. ಇದು ಬಂದು ಇದು ಆಡಿದ್ದೆ 2020ಲಿ ಒಂದು 7 ಅವರು 8 ಅವರು ಎಲ್ಲ ಟೂರ್ನಿಮೆಂಟ್, ಅಜಯ್ ವಿಜಯ್ ಟೂರ್ನಿಮೆಂಟ್ ಅವ್ರಿಗೆಲ್ಲ ಇದು ಆಡಿದ್ದೆ. ಒಂದು 7 ಅವರ್ 8 ಅವರೆಲ್ಲ ಆಡಿದ್ದೆ. ಇದು ಅದು ಮಗಳು ಸರ್, ಮಕ್ಷಿ ಮಗಳು. ತಾಮ್ರಲ್ಲು ಆಡುಗಳಿಲ್ಲ ಅನುಭವ ಅಂತ ಇದ್ದಾರೆ, ಅವ್ರದ್ದು ಗಂಡು. ಅವ್ರು ಪಟ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ರು, ಅದಕ್ಕೆ ಈ ಮಕ್ಷಿ ಹೆಣ್ಣಿಗೆ ಮಾಡಿದಾಗ ಇದು ಬಂದಿದ್ದು ಸರ್. ಹಾಂ ಹೌದು.
ಸರ್ ಈಗೊಂದು ಸಬ್ಜಾ ಕಂಡುಬಿಟ್ಟಿದ್ದೀರಾ ಅದ್ರ ಬಗ್ಗೆ ಹೇಳಿ. ಸರ್ ಈ ಹೆಣ್ಣಿಗೆ ಈ ಗಂಡಿಗೆ ಜೊತೆ ಮಾಡಿದೆ, ಒಂದು ತಾಮ್ರಲ್ಲಿ ಬಿಳೆ ತಾಮ್ರಲ್ಲಿ ಬಂತು. ಅದು ಬಂದು 11 ಓವರ್ 12 ಓವರ್ ಎಲ್ಲ ಟೂರ್ನಿಮೆಂಟ್ಗೆ ಆಡಿದೆ. 11 ಓವರ್ 12 ಓವರ್ ಟೂರ್ನಿಮೆಂಟ್ಗೆ ಆಡಿದೆ. ಒಳ್ಳೊಳ್ಳೆ ಟೈಮ್ ಆಡಿದೆ ಅದು. ಈ ಜೊತೆಯಲ್ಲಿ ಅದು ಸ್ವಲ್ಪ ಪ್ರಾಬ್ಲಮಿಂದ ನಮ್ಮ ಸೀನಣ್ಣವ್ರಿಗೆ ಮಾರ್ಬಿಟ್ಟೆ, ಪೊಲೀಸಿನವ್ರಿಗೆ ಮಾರ್ಬಿಟ್ಟಿದ್ದೆ. ಇದು ಬಿಟ್ಟು ಇವಾಗ ಮಾಡಿಸಿ ಬಿಡ್ತಾಯಿದ್ದೀನಿ ಸರ್. ತುಂಬ ಒಳ್ಳೊಳ್ಳೆ ಟೈಮ್ ಆಡಿದೆ, ಏಡೆ ಸಿಕ್ಕಿದ್ದೀನಿ, ಬಿಡಬೇಕು ಇನ್ನು ಮುಂದೆ. ಎಷ್ಟು ಆಡಿದಕ್ಕಿತ್ತು ಅಣ್ಣ? ಈಗ ಇನ್ನೊಂದು ಮಕ್ಷಿ ಬಿಟ್ಟಿದ್ದೀರಾ, ಈ ಮಕ್ಷಿ ಬಗ್ಗೆ ಹೇಳಿ ಅಣ್ಣ. ಸರ್ ಈ ಮಕ್ಷಿ ಹಣ್ಣು 2 ವರ್ಷದಿಂದ ಆಡ್ತಾಯಿದ್ದೆ. ಇದೂ ಇಲ್ಲಿ ಒಂದು ವರ್ಷ 5 ಓವರ್ 5 ಓವರಲ್ಲಿ ಆಡಿದೆ. ಹೋದ ವರ್ಷ ಬಂದು 8 ಓವರ್ 8 ಓವರ್ 51 ನಿಮಿಷ 8 ಓವರ್ ಎಲ್ಲ ಆಡಿದೆ. 7 ಓವರೆಲ್ಲ ಆಡಿದೆ. ಒಳ್ಳೊಳ್ಳೆ ಟೈಮ್ ಆಡಿದೆ. ಒಂಥರ ಆಪತ್ತು ಬಂದವ ಇದ್ದಂಗೆ ಸರ್ ಇದು. ಯಾವ ಅಕ್ಕಿ ಸಿಕ್ಕಿಲ್ಲ ಅಂದರೆ ಅಕ್ಕಿ ಆಡ್ಕೊಡುತ್ತೆ, ತುಂಬ ಚೆನ್ನಾಗಿ ಆಡುತ್ತೆ. ವರ್ಷ ಆಡ್ಕೊಡ್ತಾ ಇದೆ. ನಮ್ಮ ಮರ್ಯಾದೆ ಉಳ್ಸಾಗಿ ಅಕ್ಕಿ ಇದೆ, ಮೋಸ ಮಾಡ್ತಾ ಇಲ್ಲ. ತೋರಿಸಿ. ಸರ್ ಈಗ ಒಂದು ಮಕ್ಷಿ ಬಿಟ್ಟಿದ್ರಾ, ಇದ್ರ ಬಗ್ಗೆ ಹೇಳಿ. ಸರ್ ಈ ಹೆಣ್ಣು ಬಂದು ಅದ್ರ ಅಕ್ಕನ ಮಗಳು. ಈ ಹೆಣ್ಣು ಬಂದು ಒಂದು 8 ಓವರ್ 8 ಇದು ಅಷ್ಟೇ ಮ್ಯಾಕ್ಸಿಮಮ್ ಟೈಮು. 8 ಓವರ್ 8 ಓವರ್ 9 ಓವರ್ 10 ಓವರಲ್ಲಿ ಆಡಿದೆ. ಹೊಸ ಬೆಳಗ್ಗೆ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದೆ. ಒಂದು ಬೆಳ್ಳಿ ಕಪ್ ಹೊಡ್ಕೊಡ್ತಿದ್ದು 8 ಓವರ್ ಚಿಲ್ಡ್ರೆ ಆಡಿ 8 ಓವರ್ ಚಿಲ್ಡ್ರೆ ಆಡಿ ಬೆಳ್ಳಿ ಕಪ್ ಹೊಡ್ಕೊಡ್ತಿದ್ದು. ತುಂಬ ಒಳ್ಳೆ ಆಟ ಸರ್, ಒಳ್ಳೆ ಪಲಾವ್ ಹೋಗುತ್ತೆ ಬಂದು. ಒಳ್ಳೆ ಆಟ ಇದೆ, ಬಾಜಿನೂ ಸಕ್ಕತ್ತಾಗಿದೆ ಸರ್. ಅಕ್ಕಿ ಮನೆದೆ? ಹಾಂ ಮನೆ ಹಾಕಿ ಸರ್, ಮನೆದೆ. ಅಪ್ಪ ಅಮ್ಮ ಬಂದು ಇಲ್ಲೇ ಇದೆ ಸರ್. ಅಪ್ಪ ಸರ್ ಇದು ದೂರ ಬರ ಹೋಗುತ್ತೆ. ಒಳ್ಳೆ ಆಟ, ತುಂಬ ಚೆನ್ನಾಗಿ ಆಡುತ್ತೆ. ಲಿಮಿಟ್ ಬಾಜಿ, ಒಳ್ಳೆ ಅಕ್ಕಿ ಸರ್. ಸರ್ ಹೋದರೆ ಒಂದು 20 ನಿಮಿಷ 25 ನಿಮಿಷ ಬೇಕು. ಒಂದು ಸಲ ಹೋದರೆ 20 ನಿಮಿಷ ಸರ್ ಮ್ಯಾಕ್ಸಿಮಮ್. ಹಾಂ ಹೌದೌದು. ಹೈಯೆಸ್ಟ್ ಟೈಮ್ ಬಂದು 10 ಓವರ್ 3 ನಿಮಿಷ ಆಡಿದೆ. ಸರ್ ಇದು ಹೋದ ವರ್ಷ ಆಡಿರೋದು. ಇದು ಒಂದು 7 ಓವರ್ ಚಿಲ್ಡ್ರಲ್ಲಿ ಆಡಿದೆ. 9 ಓವರ್ ಒಂದು ರೌಂಡ್ ಆಡಿ 9 ಓವರ್ ಚಿಲ್ಡ್ರೆ ಒಂದು ರೌಂಡ್ ಬನಶಂಕರಮ್ಮ ಟೂರ್ನಿಮೆಂಟ್ಗೆ ಆಡಿದೆ. ಇದು ಈ ವರ್ಷ ಅದು ಸ್ವಲ್ಪ ಕಣ್ಣಲ್ಲಿ ಒಂದು ಸೈಡ್ ಪಡೆ ಬಂದ್ಬಿಡ್ತು ಅಂತ ನಿಲ್ಲಿಸ್ಬಿಟ್ಟೆ, ಬಿಡ್ತಾ ಇಲ್ಲ ಇದನ್ನ. ಇದ್ರ ಮಗನ ಬಿಟ್ಟೆ. ಇದ್ರ ಮಗನೂ ಈ ವರ್ಷ ಒಂದು 6 ಓವರ್ ಅವರಲ್ಲಿ ಆಡಿದ್ದಾನೆ ಸರ್. ಇದು ಬಣ್ಣ ರೇಗ್ದಾರ ಏನು ಸರ್? ಚಪ್ಪರ್ ರೇಗ್ದಾರ್ ಸರ್. ಸರ್ ಇದು ನಮ್ಮ ಯೋಗಿ ಅಣ್ಣಂದು ಬಿಡಾಕಿ ಅಂತ ಕೊಟ್ಟಿರೋದು. ತುಂಬ ಒಳ್ಳೆ ಟೈಮ್ ಮಾಡಿದೆ ಸರ್. ಅಂದರೆ ನಮಗೆ ಸೀಲ್ ಟೈಮ್ ಕರೆಕ್ಟಾಗಿ ಸಿಕ್ಕಲಿಲ್ಲ, ಸ್ವಲ್ಪ ಕುರ್ಜಾ ಮಾಡ್ಕೊಂಬಿಡ್ತೀವಿ 2 ರೌಂಡು. ತುಂಬ ಒಳ್ಳೊಳ್ಳೆ ಟೈಮ್, ಒಳ್ಳೆ ಬಾಜಿ ಇದೆ, ಒಳ್ಳೆ ಆಟ. ಏಳೆ ಬಿಡೋ ಥರ ಅಕ್ಕಿ ಸರ್. ಇದು ಉಡಾನೆಲ್ಲ ಏನು ಟೈಮ್ ಮಾಡಿದ ಸರ್? ಉಡಾನ್ಗೆಲ್ಲ 10 ಓವರ್ 11 ಓವರ್ ಚಿಲ್ಡ್ರೆಲ್ಲ ಆಡಿದೆ.
ಆದರೆ ಸೀಲ್ಗೆ ಏನೋ ನಮ್ಮ ಟೈಮ್ಗೆ ಏನಕ್ಕೆ ಗೊತ್ತಿಲ್ಲ, ಇದು ಕುರ್ಜಾ ಮಾಡ್ಕೊಂಬಿಡ್ತು. ಕುರ್ಜಾ ಮಾಡಾದ್ಮೇಲೆ ನಾನು ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಇರೋದೇ ಒಂದು ಅಕ್ಕಿ ಅಂತ ನಿಲ್ಲಿಸ್ಬಿಟ್ಟೆ ಸರ್, ಬಿಡಕ್ಕೆ ಹೋಗಲಿಲ್ಲ. ಒಳ್ಳೆ ಟೈಮ್ ಮಾಡಿದೆ ಸರ್, ಸೀಲ್ಗೆ ಕೈ ಕೊಡ್ತಾ ಇತ್ತು ಸರ್. ಇದು ನಮ್ಮ ಮಹೇಂದ್ರ ಅವ್ರದ್ದು ತುಂಬ ಒಳ್ಳೊಳ್ಳೆ ಟೈಮ್ ಮಾಡಿದೆ ಅವ್ರ ಹತ್ರ. ಅದು ಎತ್ಕೊಂಬಂದೆ, ದೊಡ್ಡ ಗಂಡು ಮಾಡಿಕ್ಕಿದ್ರು, ಎತ್ಕೊಂಬಂದೆ. ಇಲ್ಲಿ ಇದರಲ್ಲಿ ಅಕ್ಕಿ ಮಾಡಿಬಿಟ್ಟಿದ್ದೀನಿ ಸರ್. ಒಂದು ಚೀನಿ ಆಡ್ತು, ಇಲ್ಲೂ ಒಂದು 7 ಅವರಲ್ಲಿ ಆಡ್ತು. ಒಳ್ಳೊಳ್ಳೆ ತುಂಬ ಚೆನ್ನಾಗಿ ಆಟ ಆಡ್ತಿತ್ತು. ಅದು ಬಿಟ್ಟು ನಮ್ಮ ಪುನೀತನೂ ಆಡ್ತು ಹೋದ ವರ್ಷ, ಒಂದು 7 ಅವರಲ್ಲಿ ಆಡಿದೆ. ಸೀಲಿಗೆ ಬಿಟ್ಟಿದ್ದ ದಿವಸ ಅವತ್ತೇನೋ ಬೈರಿ ಬೈಗೆ ಬಂದು ಕುತ್ಕೊಂಡ್ಬಿಡ್ತು. ಒಂದೇ ಒಂದು ಸೀಲ್ ಸೇರಿದ್ದ, ಬೈರಿ ಬೈಗೆ ಬಂದು ಕುತ್ಕೊಂಡ್ಬಿಡ್ತು. ಒಳ್ಳೆ ಆಟ ಸರ್, ಒಳ್ಳೆ ಅಕ್ಕಿ, ಒಳ್ಳೆ ಬಾಜಿನೂ ಅಷ್ಟೇ, ತುಂಬ ಒಳ್ಳೆ ಬಾಜಿ ಇದೆ ಅಕ್ಕಿಲಿ. ನಮ್ಮ ಆಡ್ತಾ ಇದೆ. ತಿರ್ಗಾ ಮಾಡಿಸ್ಬೇಕು, ಸ್ವಲ್ಪ ಟೈಮ್ ಇಲ್ಲ, ಮಾಡಿಸ್ತೀನಿ ಸರ್. ಸರ್ ಇದು ನಮ್ಮ ಮಹೇಂದ್ರ ಅವ್ರು ಕೊಟ್ಟಿದ್ದು ಪಟ, ಇದು ಅಕ್ಕಿ ಬಿಟ್ಟಿದ್ದೀನಿ ಸರ್. ಒಂದು 8 ಅವರಲ್ಲಿ ಆಡಿದೆ ನಮ್ಮ ಮನೇಲಿ. ಅದಾದಮೇಲೆ ಅನ್ಸೀಸನಲ್ಲಿ ಆಡಿದ್ದು, ತುಂಬ ಒಳ್ಳೆ ಆಟ. ಬಿಡಬೇಕಾಗಿತ್ತು, ಸ್ವಲ್ಪ ಕಾಯಿ ಒದೆ ತಿನ್ಬಿಡ್ತು, ರಿಟರ್ನ್ ಅವ್ರಿಗೆ ಕೊಟ್ಬಿಟ್ಟಿದ್ದೆ. ಅವ್ರು ರೆಡಿ ಮಾಡಿ ತಿರ್ಗಾ ಗಂಡು ಕೊಟ್ಟರು ತಂದು ಬಿಡು ಅಂತ. ಬಿಡೋಕ್ಕಾಗಲಿಲ್ಲ, ಅಂದರೆ ತುಂಬ ಒಳ್ಳೆ ಟೈಮ್ ಮಾಡಿದೆ ಸರ್. ಒಳ್ಳೆ ಆಟ, ಲಿಮಿಟೆಡ್ ಬಾಜಿ, ತುಂಬ ಒಳ್ಳೆ ಅಕ್ಕಿ ಸರ್. ಹಾಂ ಸರ್. ಸರ್ ಇದು ಮಕ್ಷಿ ಹೆಣ್ಣು ನಮ್ಮ ಹತ್ರ ಆಡ್ತಾ ಇದೆ, ದೊಡ್ಡ ಹೆಣ್ಣು. ಹೌದು ಆ ಹೆಣ್ಣು. ಈ ಗಂಡು ಬಂದು ನಮಗೆ ಸಿಕ್ಕಿದ ಗಂಡು ಒಂದು ಆಯ್ತು, ಒಂದು 10 ವರ್ಷ, 8-9 ವರ್ಷ ಆಗಿರ್ಬೇಕು ಸರ್. ಈ ಗಂಡು ನಮ್ಗೆ ಸಿಕ್ಕಿದ ಗಂಡು. ಇದಕ್ಕೆ ಜೊತೆ ಮಾಡಿದ್ದೀನಿ, ಪಟ ಆಡ್ತಾ ಇದೆ. ಬಿಟ್ಟಿದ್ದು ಇವಾಗ ಏಟೆ ಸಿಕ್ಕಿದ್ದೀನಿ ಸರ್, ಬಿಡ್ತಾ ಇದ್ದೀನಿ. ಬಿಡ್ಬೇಕು ಸರ್, ಇನ್ನು ಮಾಡಿ ಸಿಕ್ಕಿದ್ದೀನಿ, ಎಲ್ಲ ಏಟೆ ಸಿಕ್ಕಿದ್ದೀನಿ ಸರ್. ಕರಿ ಸರ್ ಆ ಜೊತೆಲಿ ಆಗಿರೋದು. ಹೌದು, ಅದೇ ಜೊತೆಲಿ ಆಗಿರೋದು ಸರ್. ಬಿಡೋದು ಬೇಡ ಅಂತ ಈ ಸಲ ದೊಡ್ಡದು ಮಾಡ್ಕೊಳಕ್ಕೆ. ಅಕ್ಕಿ ಇಲ್ಲ ನನ್ನ ಹತ್ರ, ಎಲ್ಲ ಹುಟ್ಟಿದ ಪಡಲ್ಲ ಅಕ್ಕಿ ಆಡ್ತಾ ಇದೆ. ಸುಮ್ಮನೆ ಯಾಕೆ ನೋಡೋಣ, ನಮ್ಮ ಹತ್ರ ಒಂದು 2 ಇರಲಿ ಅಂತ ಹೊಡೆದಾಕಿದ್ದೀನಿ ಸರ್. ಸರ್ ಏನು ಬಿಡ್ತಾ ಇದ್ದೀನಿ ಹೋದ ವರ್ಷ ಎಲ್ಲ ಒಂದು 6 ಅವರ್ 7 ಅವರ್ ಆಡ್ತಾರೆ, ಬಾಜಿ ಮಾಡಲ್ಲ. ಆ ಗಂಡು ಬಂದು ನಮ್ಮ ಮಹೇಂದ್ರ ಅವ್ರದ್ದು, ಇದಕ್ಕೆ ಜೊತೆ ಮಾಡಿದ್ದೀನಿ ಸರ್. ಬಿಡ್ತಾ ಇದ್ದೀನಿ, ಏಡೆ ಸಿಕ್ಕಿದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ ಇದೆ. ಬಿಟ್ಟು ನೋಡ್ಬೇಕು ಸರ್. ಏನು ಮಾಡಿ ಇದು ಹೆಣ್ಣ ಗಂಡನ ಗಂಡು. ಗರಿ ಎಣ್ಣೆ ಹೊರ ಸರ್. ಇದು ಹೆಣ್ಣು. ಹೌದು ಸರ್. ಇದು
ಹಾಂ ಗರಿ ತೋರಿಸ್ಬೇಕಾ? ಈಗ ಇವೆರಡು ಹೊಸ್ದಾಗಿ ಪೇರ್ ಮಾಡಿದ್ದೀರಾ? ಹೌದು ಸರ್. ನೆಕ್ಸ್ಟ್ ಪೇರ್ ತೋರಿಸ್ಬೋದು ಸರ್. ಈಗ ಒಂದು ತಾಮ್ರಲ್ಲಿ ಗಂಡು ಬಿಟ್ಟಿದ್ದೀರಾ, ಅದ್ರ ಬಗ್ಗೆ? ಸರ್ ಈ ತಾಮ್ರಲ್ಲಿ ಗಂಡು ಬಂದು ನಮ್ಮ ಸುನಿ ಅಂತ ನಮ್ಮ ಫ್ರೆಂಡು, ಇವ್ರ ಫ್ರೆಂಡು. ಇದು ಇದರಲ್ಲಿ ಇದಕ್ಕೆ ಮತ್ತೆ ಒಂದು ಪಿಳಾಂಕ ಹೆಣ್ಣಂಗೆ ಮಾಡಿ ಬಿಳೆ ತಾಮ್ರಲ್ಲಿ ಪಿಳಾಂಕ ಬಂತು. ಇಲ್ಲಿ ಇದೇ ಈ ವರ್ಷ ಬಿಡ್ತಾ ಇದ್ರಿ. ತುಂಬ ಒಳ್ಳೊಳ್ಳೆ 10 ಅವರ್ 11 ಬೋರ್ಡಿಲಿ ಸರ್ 11 ಅವರು 10 ಅವರ್ 11 ಅವರಲ್ಲೇ ಆಡ್ತಾಯಿದ್ದು. ಬೇರೆ 5-6 ದಿವಸಕ್ಕೆ ಸರ್. ತುಂಬ ಒಳ್ಳೆ ಟೈಮ್ ಆಡ್ತು. ಬಿಡೋಕ್ಕಾಗಲಿಲ್ಲ, ಕಳ್ದಾಕೊಂಬಿಟ್ಟೆ. ಯಾವುದೋ ಒಂದು ಏನೋ ಮಾಡೋಕ್ಕೋಗಿ ಏನೋ ಆಯಿತು, ಕಳ್ದಾಕೊಂಬಿಟ್ಟೆ. ಮಾಡ್ಬೇಕು ಸರ್ ತಿರ್ಗಾ ಜೊತೆ. ಹೆಣ್ಣು ಬಂದು ನಮ್ಮ ಬ್ರದರ್ ಎತ್ಕೋಗಿದ್ದಾರೆ ಪಟ ಮಾಡ್ಸೋಕ್ಕೆ. ಅದು ಹೆಣ್ಣಿಲ್ಲ, ಗಂಡು ಒಂದಿದೆ. ಟಿಫನ್ಗೆ ಬೇಯೋದು ಕಟ್ಟು ಅಂತ ಬೇಡ ವಾರಕ್ಕೆ ಬೇಡ. ಎಷ್ಟಾಕಿತ್ತು ಈಗ? ಇನ್ನೊಂದು ತಾಮ್ರಲ್ಲಿ ಅಕ್ಕಿ ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ನೋಡಿ ಸರ್. ಇದು ಒಂದು ಇವ್ರದ್ದೇ ಗಂಡು. ಈ ಗಂಡಲ್ಲಿ ಅಕ್ಕಿ ಆಡ್ತಾ ಇದೆ. ಒಂದು ತಾಮ್ರಲ್ಲಿ ಬಿಟ್ಟಿದ್ದೀವಿ. ಒಂದು ಆಡ್ತು, ಒಂದು 7 ಅವರ್ ಚಿಲ್ಡ್ರಲ್ಲಿ ಆಡಿದೆ. ತುಂಬ ಒಳ್ಳೆ ಗಂಡು ಸರ್. ಇದಕ್ಕೆ ಮತ್ತೆ ಮಕ್ಷಿಣೆ ಬಿಟ್ಟಿಲ್ವಾ ಸರ್? ಈಗ ಒಂದು ಜೊತೆ ಬಿಟ್ಟಿದ್ದೀರಾ, ಈ ಜೊತೆ ಹೇಳಿ ಸರ್. ಈ ಮಕ್ಷಿಣಿಗೆ ಈ ಗಂಡಿಗೆ ಮಾಡಿದ್ದೆ. ಒಂದು ನೆಗಿನ ತಾಮ್ರಲ್ಲಿ ಬಂತು. ಒಂದು 7 ಅವರಲ್ಲಿ ಆಡಿದ್ದೆ. ತುಂಬ ಚೆನ್ನಾಗಿ ಆಡುತ್ತೆ, ತುಂಬ ಒಳ್ಳೆ ಆಟ. ಬಿಡ್ತಾ ಇದ್ದೀನಿ ಸರ್, ನಿಲ್ಸಿದ್ದೀನಿ. ಇವಾಗ ಬಿಡಬೇಕು ಇನ್ನು. ತೋರಿಸ್ಕೊಡಿ. ಎಂಟು ಅದ್ರ ಬಗ್ಗೆ ಹೇಳ್ಬೇಕು ಸರ್. ಇದು ನಮ್ಮ ಮಹೇಂದ್ರ ಅವ್ರದ್ದು. ಬಿಡೋಕ್ಕೆ ಅಂತ ಕೊಟ್ಟರು, ಹೊಡೆದಿಕ್ಕೊಂಡೆ. ನಾನೇ ದೊಡ್ಡದು ಮಾಡಿದೆ. ಗಂಡು ತುಂಬ ಒಳ್ಳೆ ಗಂಡು. ಇದೆಲ್ಲ ಅಕ್ಕಿ ಮಾಡಿ ಬಿಟ್ಟಿದ್ದೀನಿ ಸರ್. ಅಕ್ಕಿ ಆಡ್ತಾ ಇದೆ. ನೆಲಮಂಗಲದಲ್ಲಿ ಒಂದು ಪಟ ಕೊಟ್ಟಿದ್ದೆ, ಅಕ್ಕಿ ಆಡಿದೆ. ನಮ್ಮ ಪುನೀತ್ರ ಒಂದು ಪಟ ಕೊಟ್ಟಿದ್ದೆ, ಆಡ್ತಾ ಇದೆ. ನೆಕ್ಸ್ಟ್ ವರ್ಷ ಇವಾಗ ಹೇಳೋದು ಸಿಕ್ಕಿದ್ದಾನೆ. ನೆಕ್ಸ್ಟ್ ವರ್ಷ ಬಿಡಬೇಕು ಸರ್. ಇದರಲ್ಲಿ ಅಕ್ಕಿ ಇದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಇದೆ. ನೋಡೋಣ ಏನು ಮಾಡುತ್ತೆ ಅಂತ. ಕ್ಯಾಶ್ ಕಟ್ಬಿಡ್ತೀವಿ ಆಯ್ತಾ ಇದೀರಾ? ನೆಕ್ಸ್ಟ್ ಬೇಡ ತೋರಿಸ್ಕೊಡಿ ಸರ್. ಈಗ ಒಂದು ಪಿಲಾಂಕ ಜೊತೆ ಬಿಟ್ಟಿದ್ದೀರಾ? ಈ ಜೊತೆ ಸರ್ ಇದು ನಮ್ಮ ಬೀರಣ್ಣ ಅಂತ ಹೇಳ್ಬಿಟ್ಟು ಕಗ್ಲಿಪುರದಲ್ಲಿರೋದು. ಅವ್ರು ಕೊಟ್ಟಿದ್ದು ಜೊತೆ. ಇದು ಇವಾಗ ರೀಸೆಂಟಾಗಿ ಕೊಟ್ಟಿದ್ದಾರೆ ಸರ್. ಇನ್ನೂ ಮಾಡಿಲ್ಲ. ಇದರಲ್ಲಿ ಮಾಡಬೇಕು. ಮಾಡಿಸಿ ಒಂದು ಪಟ ಬಿಡಿಸಿದ್ದೆ, ಅಲ್ಲೇ ಬಿಡಿಸಿದ್ದೆ ಅವ್ರ ಹತ್ರನೇ. ಒಳ್ಳೆ ಟೈಮ್ ಮಾಡ್ತು ಅವ್ರ ಹುಡುಗರ ಹತ್ರ. ತುಂಬ ಒಳ್ಳೆ ಟೈಮ್ ಮಾಡಿದ್ದೆ. ನೆಕ್ಸ್ಟ್ ವರ್ಷ ಬಿಡೋಕೆ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಅಕ್ಕಿ ಆಡಾದ್ಮೇಲೆ ಬಂದು ಹೇಳಿದ್ರು ಜೊತೆ ಎತ್ಕೊಂಡು ಹೋಗಮ್ಮ ಅಕ್ಕಿ ಬಿಡು ಅಂತ. ಎತ್ಕೊಂಬಂದಿದ್ದೀನಿ. ನೋಡ್ಬೇಕು ಸರ್ ಇನ್ಮೇಲೆ ರಿಸಲ್ಟಲ್ಲಿ. ಇನ್ನು ಮಾಡಿಸಿ ಅಲ್ಲ ಬಿಡಿಸಿದ್ದೀನಿ ಸರ್. ಅಲ್ಲಿ ಅಕ್ಕಿ ಆಡಿದೆ. ಇನ್ನ ಮಾಡಿಸಿಲ್ಲ ಸರ್. ಮಾಡಿಸ್ಬೇಕು. ಇದು ಎಣ್ಣಲ್ಲ? ಹ್ಞೂ.
ಸರ್ ಇವತ್ತು ಮಕ್ಷಿ ಏನು ಬಿಟ್ಟಿದ್ದೀರಾ? ಸರ್ ಇದು ನಮ್ಮ ಮಕ್ಷಿ ನಮ್ಮ ದೊಡ್ಡ ಹೆಣ್ಣು ಮಗಳು ಇದನ್ನ ಬಿಡಲಿಲ್ಲ, ಹೊಡೆದಾಕ್ಬಿಟ್ಟೆ ಅಮ್ಮನ ಥರ ಬಂತು ಅಂತ. ತುಂಬ ಒಳ್ಳೆ ಹೆಣ್ಣು ಇದು, ಲಕ್ಕಿ ಬಿಡಿಸಿದೆ. ಅಕ್ಕಿ ಆಡಿದೆ ಒಂದು ಪಟ ಒಂದು 5 ಅವರ್ ಆಡಿದ್ದೆ ಈ ವರ್ಷ. ನೆಲಮಂಗಲದಲ್ಲಿ ಕೊಡ್ತಾಯಿ ನಾವು ನಮ್ಮ ತಮ್ಮನ ಹತ್ರ. ಅಲ್ಲಿ ಅಕ್ಕಿ ಆಡ್ತಾ ಇದೆ, ನೋಡೋಣ ಸರ್ ಏನು ಮಾಡಿದೆ ಅಂದರೆ. ನಮ್ಮ ಲಾಯರ್ ಅಂತಂದ್ರೆ ಬಗ್ಗೆ 2 ಮಾಹಿತಿ ತಿಳಿಸಿ ನೀವು ಉಳಿಸ್ತೀರ ಸುಮ್ಮ ಕೂತಿದ್ದೀರ ಅಂತ. ಸರ್ ಆಮೇಲೆ ನಿಮ್ಮ ದಾವಣಗೆರೆ ಟೀಮ್ ಚೆನ್ನಾಗಿದೆ, ಒಬ್ಬೊಬ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡಿ. ಸರ್ ಇವ್ರು ನಮ್ಮ ಅಣ್ಣ ಶಿವರಾಮ್ ಅಂತ, ಇವರಿಂದನೇ ಸರ್ ಇಲ್ಲಿ ಲಕ್ಕಿ ಬಿಡ್ತಾ ಇರೋದು. ಇವ್ರಿಗೋಸ್ಕರನೇ ಇವರೇ ಎಲ್ಲ ಮಾಡೋದು ನೋಡೋದು ಎಲ್ಲ ಇವರೇ ಎಲ್ಲ ಮಾಡ್ತಾಯಿದ್ದೀವಿ ಸರ್. ಒಟ್ಟಿಗೆ ಅಕ್ಕಿ ನೋಡ್ಕೊಳೋದು, ಅಕ್ಕಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ಇವರೇ ಒಂದು ಬ್ಯಾಕ್ ಬೋನ್ ಸರ್ ನಮಗೆ. ಸರ್ ಇವನು ಪುನಿ ಅಂತ, ಇವನು ನನಗೆ ಈ ಶೋಕಿಗೆ ಬಂದಾಗಿಂದ ಆಲ್ಮೋಸ್ಟು ಒಂದು ವಯಸ್ಸಿಂದ ನನಗೆ ಅವನ ಜೊತೆಲೇ ನಾನು ಯಾವುದೇ ಒಂದು ಮಾಡಿದ್ರು ಎಲ್ಲ ಅವನ ಜೊತೆಲೇ ಇರೋದು. ಅವನದು ಕುಚಿಗೋಸ್ಕರ ಇವನು ಬಂದು ಸರ್ ಈ ವರ್ಷ ಇಲ್ಲಿ ಡ್ಯೂಟಿ ಮಾಡಿದ್ದೆ ಇವನು ಸರ್ ನನಗಿಂತ ಹೆಚ್ಚಾಗಿ. ಎಲ್ಲ ಪ್ರತಿಯೊಂದು ನಾನು ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಮಾಡೋನು, ಎಲ್ಲ ಪ್ರತಿಯೊಂದು ಹುಡುಗನೇ ನೋಡ್ಕೊತಾ ಇದ್ದು. ಮುನು ಅಂತ ಇವನು ಹೋದ ವರ್ಷ ಇವನೇ ಸರ್ ಇದ್ದ ಮಕ್ಷಿ ಹೇಳಿದಾಗೆಲ್ಲ. ಅವ್ನು ದರ್ಶನ್ ಅಂತ, ಅವನಿಗೆ ನಮ್ಮ ಫ್ರೆಂಡು ಸರ್. ಸರ್ ಆಮೇಲೆ ಇಲ್ಲಿ ಬಿಟ್ಟು ನಿಮ್ಮ ಬಂದಿರ್ತಿರೋ ಹುಡುಗರು ಇಲ್ಲ ನಿಮ್ಮ ಫ್ರೆಂಡ್ಸು ಅವರ ಹೆಸರು ಹೇಳಿದ್ರೆ ಹೇಗೆ? ಸರ್ ಮೇಯ್ನ್ ನಮ್ಮ ಗುರುಗಳು ಅಂತ ನಮ್ಗೆ ಇವಾಗ ಇರೋದೇ ಯೋಗಿ ಅಣ್ಣ. ಅವರೇ ನಮಗೆಲ್ಲ, ಅವರೇ ನಮಗೆ A to Z ಎಲ್ಲ ಹಿಂಗೆ ಬಿಡಬೇಕು ಹಿಂಗೆ ಮಾಡಬೇಕು ಅಂತ ನಮ್ಮ ಯೋಗಿ ಅಣ್ಣನೇ ಎಲ್ಲ ಇದು ಮಾಡೋದು. ಏನೇ ಒಂದು ಹೋದ್ರು ಬಂದರೂ ಅವರೇ ನೋಡೋದು ಸರ್. ಅದು ಬಿಟ್ಟರೆ ನಮ್ಮ ಮಹೇಂದ್ರವರು ನನಗೊಂಥರ ಅಣ್ಣ ಇದ್ದಂಗೆ. ಪ್ರತಿಯೊಂದು ವಿಷಯದಲ್ಲೂ ನನಗೆ ಎಲ್ಲದರಲ್ಲೂ ಅಕ್ಕಿ ವಿಷಯದಲ್ಲಿ ಎಲ್ಲ ಅವರೇ ನಿಂತ್ಕೊಂಡು ನನಗೆ ಹಿಂಗೆ ಮಾಡು ಹಿಂಗೆ ಮಾಡಬೇಡ ಅಂತೆಲ್ಲ ಅವರೇ ಸರ್ ಹೇಳೋದು. ನಮ್ಮ ನಮ್ಮ ವಿನು ಬಟ್ಟಿ, ಬೋಲ್ಟು, ಮಂಜಾ ಇವರೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ಲು. ಪುನೀತ, ಅರುಣ ಅಂತ ಅವ್ರ ಗುರು ಅಂದಾನಿ ಅಂತ ಅವರು ಎಲ್ಲ ನಮ್ಮ ಫ್ರೆಂಡ್ಸ್. ಮನು, ಶೇಷು ಅಂತ ಇದ್ದಾರೆ, ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಸರ್. ಇವರು ನಮ್ಗೆ ನಮ್ಮ ಫ್ರೆಂಡ್ ಸರ್ಕಲ್. ನಾವೇನು ಜಾಸ್ತಿ ಜನ ಬೇರೆ ಕಡೆಯಿಂದೆಲ್ಲ ಇದು ಮಾಡಲ್ಲ. ಏನೇ ಹೋದ್ರು ಬಂದರೂ ನಮ್ಮ ಸರ್ಕಲಲ್ಲೇ ನಾವೇನು ಬೇಕು ಮಾಡಿಕೊಂಡು ನಾವು ಆರಾಮಾಗಿದ್ದೀವಿ ಸರ್. ಆಮೇಲೆ ನಾವು ಒಂದು ಲಿಯಾನ್ ಅಂತ ಫಸ್ಟು ನನಗೆ ಶೋಕಿ ಹೇಳ್ಕೊಟ್ಟಾರೆ ಅವರು. ಅದು ಬಿಟ್ಟರೆ ನಮ್ಮ ಭಾಸ್ಕರ್ ದೊಡ್ಡೆಯವರು, ಅವ್ರು ಬಿಟ್ಟರೆ ಇವ್ರ ಗುರು ಅಂದಾನಿ ಅಂತ ಇವರೇ ಸರ್. ನನಗೆ ಫಸ್ಟು ಒಂದು ಅಕ್ಕಿ ಶೋಕದಲ್ಲಿ ಈಚೆ ಪರಿಚಯ ಮಾಡಿಕೊಡ್ತಿದ್ದಂತೆ ಇವರೇ. ಅದು ಬಿಟ್ಟರೆ ಗೌಡಂಪಳ್ಳಿಯ ಭಾನು ಅಂತ ಇದ್ದಾರೆ, ಅವರೇ ನನ್ನ ಮಕ್ಷಿ ಹೇಳೋಕ್ಕೆಲ್ಲ ಕಾರಣನೇ ಅವರು. ಅವರಿಂದನೇ ನಾನು ಒಂದು ಸ್ವಲ್ಪ ಜನಗೂ ಈಚೆ ಪ್ರಪಂಚ ನೋಡಿದ್ದು ನಾನು. ಅದು ಬಿಟ್ಟು ನಾನು ಇನ್ನೆಲ್ಲೂ ಹೋಗ್ತಾಯಿಲ್ಲ, ನಮ್ಮ ಸರ್ಕಲೇ ಇಷ್ಟಿದೆ ಸರ್. ಹೌದು ಸರ್. ಇದೆಲ್ಲ ನಾವು ಮಾಡಿಕ್ಕಿರೋ ಅಕ್ಕಿ ಆಲ್ಮೋಸ್ಟು ಇದೊಂದು ಹೆಣ್ಣು ಬಿಟ್ಟರೆ ಇನ್ನೆಲ್ಲ ಟೂರ್ನಿಮೆಂಟ್ಗೆ ಆಡಿರೋ ಹೆಣ್ಣುಗಳು, ಇಲ್ಲಿ ಟೂರ್ನಿಮೆಂಟ್ಗೆ ಆಡಿರೋ ಹೆಣ್ಣುಗಳು. ಇವಾಗೆಲ್ಲ ಒಂದೊಂದೇ ಮಾಡ್ತಾಯಿದ್ದೀನಿ ಸರ್, ಸೇರಿಸ್ತಾಯಿದ್ದೀನಿ. ಮಕ್ಷಿಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ನೋಡೋಣ ಸರ್. ಅದು ಮಕ್ಷಿಯಿಂದನೇ ಸರ್ ನಾನು ಇಷ್ಟು ಲೆಕ್ಕಾಚಾರಕ್ಕೆ ಬರೋ ಕಾರಣ. ಈ ಎಣ್ಣೆ ಸರ್. ಇವಾಗ ಮಾಡ್ತಾ ಇರೋದು ಸರ್. ಇನ್ನು ಸರ್ ನಿಮ್ಮ ಅನುಭವದಲ್ಲಿ ಈಗಿನ ಯಂಗ್ಸ್ಟರ್ಗಳು ಶೋಕಿ ಬರ್ತಾ ಇರ್ತಾರೆ, ಅವ್ರಿಗೇನೋ ಹೇಳಕ್ ಇಷ್ಟಪಡ್ತೀರಾ ಸರ್? ಇವಾಗ ಹೊಸದಾಗಿ ಶೋಕಿ ಮಾಡೋರು ಮಾತು ಹೇಳ್ತೀನಿ. ಅವರು ಫಸ್ಟು ಶೋಕಿ ಕಲೀರಿ, ಒಳ್ಳೆ ಗುರುನು ಇಡೀರಿ, ಅಕ್ಕಿ ಶೋಕಿ ಕರೆಕ್ಟಾಗಿ ಮಾಡಿ. ಆ 1 ವರ್ಷ ಅಕ್ಕಿ ಆಡಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ಮನೆ ಹತ್ರ ಅಲ್ದಿ ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತ ತಂದು ಅಕ್ಕಿ ಹಾಳು ಮಾಡಬೇಡಿ. ಯಾಕಂದರೆ ನಮ್ಗೆ ಶೋಕಿ ಕಲ್ತಂಗೆ ಆಗಲ್ಲ. ಅವಾಗ ನಮಗೆ ಗಿಲ್ಟು, ಹಿಂಗೆ ಮಾಡಿ ಅಕ್ಕಿ ಬಿಟ್ರಿ ಅಂತ ನಮಗೆ ಸಮಾಧಾನ ತೃಪ್ತಿ ಇರಲ್ಲ. ಸುಮ್ಮನೆ ಇವ್ರಿಗೂ ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತ ಆಗೋ ಬದಲು ಕರೆಕ್ಟಾಗಿ ನ್ಯಾಯವಾಗಿ ಡ್ಯೂಟಿ ಮಾಡಿದ್ರೆ ಅಕ್ಕಿ ಆಡುತ್ತೆ. ನಾವು ಮಾಡಿದ್ದೀವಿ ಇಲ್ಲ ಅಂತಲ್ಲ, ನಾವು ಒಂದು ಡ್ಯೂಟಿ ಮಾಡಿ ನಮ್ಗೆ ಗೊತ್ತಿದ್ದ ಟೈಮಲ್ಲಿ ನಾವು ತಪ್ಪು ಮಾಡಿದ್ದೀವಿ, ತಪ್ಪು ಮಾಡಿಲ್ಲ ಅಂತೇನು ಹೇಳ್ತಾ ಇಲ್ಲ ಸರ್.
ನಾನು ಹೇಳ್ತಾ ಇರೋದೇನೆಂದರೆ ಡ್ಯೂಟಿ ಮಾಡಿ ಕರೆಕ್ಟಾಗಿ ಅಕ್ಕಿ ಆಡುತ್ತೆ 12 ಅವರ್ 13 ಅವರ್ ಸಾಚನೆ ಅಕ್ಕಿ ಆಡೋದು ಸರ್. ಎಲ್ಲ ಹೇಳ್ತಾರೆ ಅಷ್ಟೇ, ಯಾರು ಅಕ್ಕಿ ಆಡಲ್ಲ ಅಂತ, ಅದು ಐಟಮ್ ಮಾಡೋರು ಹೇಳ್ತಾರೆ ಅಷ್ಟೇ. ಅದು ಬಿಟ್ಟು ಕರೆಕ್ಟಾಗಿ ಡ್ಯೂಟಿ ಮಾಡಿ ಸಾಚೆ ಅಕ್ಕಿ ಬಿಡೋರಿಗೆ ಎಲ್ಲ ಗೊತ್ತು ಸರ್, ಅನುಭವ ಆಗಿರುತ್ತೆ. ಅಕ್ಕಿ ನ್ಯಾಚುರಲಾಗಿ ಅಕ್ಕಿ ಆಡು ಸರ್. ನಮ್ಮ ಕೆಪಾಸಿಟಿ, ನಮ್ಗೆ ಒಂದು ಒಳ್ಳೆ ಗುರು ಅಂತ ಹಿಡಿಬೇಕು. ಒಂದು ಒಳ್ಳೆ ಅಂತ ಗುರು ಅಂತ ಇದ್ರೇ ಈ ಅಕ್ಕಿ ಶೋಕಿಗೆ ಒಂದು ಕರೆಕ್ಟಾಗಿ ನಾವು ಒಂದು ಮೆಟ್ಲೆತ್ತ ಕಾರಣ. ಗುರು ಇಲ್ದಿರ ಯಾರು ಅಕ್ಕಿ ಶೋಕಿ ಮಾಡೋಕ್ಕಾಗಲ್ಲ ಸರ್. ಒಳ್ಳೆ ಗುರು ಹಿಡೀರಿ. ಇರೋ ಮಾತು ಕೇಳ್ಕೊಂಡು ಹತ್ತೊಂದು ಹಾಕೋದು ಇತ್ತೊಂದು ಹಾಕೋದು ಫಸ್ಟ್ ಬಿಡಿ. ಅಕ್ಕಿ ಕೆಡ್ಸ್ಕೊಂಬಿಡಿ. ಅಕ್ಕಿ 1 ವರ್ಷ ಅಕ್ಕಿ ಕೆಟ್ಟೋಯ್ತು ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಅಕ್ಕಿ ಅಲ್ಲ, ಅದು ಅಕ್ಕಿ ಹಾಳು ಮಾಡೋಕೆ ಹೋಗ್ಬಿಡಿ ಅಷ್ಟೇ ಸರ್ ನಾನು ಹೇಳೋದು. ಸರ್ ಮತ್ತು ಇನ್ನೊಂದು ಮಾತು ಹೇಳ್ತೀನಿ, 1 ವರ್ಷ 2 ವರ್ಷಕ್ಕೆಲ್ಲ ಗುರುನ ಬಿಟ್ಟು ದೂರ ಹೋಗೋದು, ಅವ್ರೇನು ಹೇಳ್ಕೊಟ್ಟಿಲ್ಲ ಅಂತ ಅವ್ರದಿಂದ ದೂರ ಹೋಗೋದು, ಅದೆಲ್ಲ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಈ ಶೋಕಿಲಿ ಯಾರೂ ಸುಲಭವಾಗಿ ವಿದ್ಯೆ ಹೇಳ್ಕೊಡಲ್ಲ. ಒಬ್ಬ ಗುರು ಅಂತ ಕರೆಕ್ಟಾಗಿ, ಒಬ್ಬ ಶಿಷ್ಯ ಅಂತ ಕರೆಕ್ಟಾಗಿದ್ದರೆ ಒಬ್ಬ ಗುರುನು ವಿದ್ಯೆ ಹೇಳ್ಕೊಡೋದು. ಯಾರ್ಯಾರಿಗೋ ವಿದ್ಯೆ ಹೇಳ್ಕೊಡೋಕ್ಕೆ ಅವ್ರಿಗೇನು ಇದಿಲ್ಲ. ನಾನು ಹೇಳೋದೇನೆಂದರೆ ಇವ್ರ ಮನೆ ಅಲ್ಲಿಯ ಬದಲು ಒಂದು ಒಳ್ಳೆ ಜಾತಿ, ಒಂದು ಒಳ್ಳೆ ಅಕ್ಕಿ ಬಿಡೋರು ಸಹವಾಸ ಮಾಡಿ. ಯಾರು ಫ್ರೆಂಡ್ ಸರ್ಕಲ್ ಕಮ್ಮಿ ಇಟ್ಕೊಳ್ಳಿ, ಅಕ್ಕಿ ಜಾಸ್ತಿ ಮಾಡ್ಕೊಳ್ಳಿ, ಅಕ್ಕಿ ಬಿಡಿ. ಇವರು ಏನೇನೋ ಹೇಳ್ತಾರೆ, 1000 ಜನ ಬಂದು 1000 ಹೇಳಿದ್ರು ಅಷ್ಟೇ ಸರ್. ನಮ್ಮ ಮೈಂಡ್ಸೆಟ್ಟಲ್ಲಿ ನಮ್ಮ ಗುರುನೇ ನಮಗೆಲ್ಲ. ಆ ಥರ ಮೈಂಡ್ಸೆಟ್ ಫಿಕ್ಸ್ ಆಗಿಬಿಟ್ಟು ಆ ಥರ ಅಕ್ಕಿ ಶೋಕಿ ಮಾಡಿ. ಬೈತಾರೆ, ಏನೋ ಇನ್ನೊಂದು ಮಾತು ಹೇಳ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಇವತ್ತು ಬೈದ್ರು ಅಂತ ಬಿಟ್ಟೋಗ್ಬಿಟ್ಟು ನಾಳೆ ಬೇರೆಯವ್ರ ಹತ್ರಕ್ಕೆ ಹೋದ್ರೆ ಅಕ್ಕಿ ಆಡಲ್ಲ. ಅಲ್ಲಿ ನಮ್ಮ ಗುರು ಬೈಯೋದೇ ನಮ್ಗೆ ಒಳ್ಳೇದಕ್ಕೆ, ಕೆಟ್ಟದಕ್ಕೆಲ್ಲ ಯಾರು ಬೈಯಲ್ಲ. ಒಬ್ರ ಹತ್ರ ಇದೀ ಒಂದು ಒಳ್ಳೆ ಜಾತಿ ಅಂತ ನೋಡಿ ಅಕ್ಕಿ ಮಾಡಿ, ಅಕ್ಕಿ ಬಿಟ್ರೇ ಅಕ್ಕಿ ಆಗೋದು. ಅದು ಬಿಟ್ಬಿಟ್ಟು ಈ ವರ್ಷ ಒಬ್ಬನ ಹತ್ರ ನೆಕ್ಸ್ಟ್ ವರ್ಷ ಒಬ್ಬನ ಹತ್ರ ಹೋದರೆ ಅಕ್ಕಿ ಆಡೋಕ್ಕಾಗಲ್ಲ. ಯಾವ್ದ್ರಿಂದ ಅಲ್ಲಿಯದು ಬಿಟ್ಬಿಟ್ಟು ಒಬ್ಬ ಒಳ್ಳೆ ಗುರು ನೀಡಿರಿ ಸರ್. ನಾನು ಅಷ್ಟೇ ಹೇಳೋದು, ಇನ್ನೇನಿಲ್ಲ. ತುಂಬ ಒಳ್ಳೆ ಮಾತಾಡಿದ್ರೆ.